ನಿಮಗೂ ಕೂಡ ಗೊತ್ತು, ಇಂಡಸ್ಟ್ರಿಯಲ್ಲಿ ಒಂದು ಸೆನ್ಸೇಷನಲ್ ವಿಚಾರ ಇದೆ, ಮೀಟು. ಒಂದಷ್ಟು ಜನ ಕೇರಳ ಮಾದರಿ ಕಮಿಟಿ ಕೇಳ್ತಿದ್ದಾರೆ, ಒಂದಷ್ಟು ಜನ ಬೇಡ ಅಂತಿದ್ದಾರೆ. ಮೀಟು ಬದಲು ಪಾಶ್ ಕಮಿಟಿಯನ್ನ ತನ್ನಿ ಅಂತ ಮಹಿಳಾ ಆಯೋಗ ಕೂಡ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈ ತರದ ಅನುಭವ ಯಾವತ್ತಾದ್ರೂ ಚೈತ್ರಾಚಾರ್ಯ ಅವ್ರ ಗಮನಕ್ಕೆ ಬಂದಿದ್ಯಾ, ಅಥವಾ ಅವ್ರಿಗೆ ಏನಾದ್ರು ಆ ತರದ ಕೆಟ್ಟ ಅನುಭವ ಏನಾದ್ರು ಆಗಿದೆಯಾ? ಪರ್ಸ್ನಲಿ ನನಗೆ ಹಂಗೆ ಯಾವ ಅನುಭವ ಆಗಿಲ್ಲ, ಬಟ್ ಕೇಳಿದ್ದೀನಿ. ಅಂದರೆ ನನ್ನ ಜೊತೆ ನಟನೆ ಮಾಡ್ತಿರೋ ಇವಾಗ ಖಾಲಿ ಟೈಮಲ್ಲಿ ಕೂತಿರ್ಬೇಕಾದ್ರೆ ಏನೇನೋ ಎಕ್ಸ್ಪೀರಿಯನ್ಸಸ್ ಅವ್ರುಗಳು ಹೇಳ್ಬೇಕಾದ್ರೆ ಕೇಳ್ತಾ ಇರಬೇಕಾದ್ರೆ ನನಗೀಗಲೂ ನೆನಪಿದೆ, ನನ್ನ ಸೆಕೆಂಡ್ ಸಿನಿಮಾ ಅವಾಗ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ವಾ. ಸೊ ನಿಮ್ಗೆ ಹೆಂಗೆ ಅನಿಸ್ತು, ನೀವೇನು ಮಾಡ್ತಾಯಿದ್ರಿ ಅಂತೆಲ್ಲ ಹೇಳಿದಾಗ ಪಾಪ ಹುಡುಗಿ ಐ ಥಿಂಕ್ ಅವಳು ಜೂನಿಯರ್ ಆರ್ಟಿಸ್ಟ್ ಯಾವುದೋ ಒಂದು ರೋಲ್ ಪ್ಲೇ ಮಾಡ್ತಿದ್ಲು ಅನ್ಸುತ್ತೆ. ಸೊ ಅವಳು ಹೇಳಿದ್ಲು, ಇಲ್ಲ ನಾನು ಎಷ್ಟೊಂದು ವರ್ಷ ಆದಮೇಲೆ ಮತ್ತೆ ಬಂದಿದ್ದು ಮೇಡಮ್ ಇದು ಆಡಿಷನ್ ಕೊಟ್ಬಿಟ್ಟು ಈ ಸಿನಿಮಾಗೆ, ಬಿಕಾಸ್ ನನಗೆ ಡೈರೆಕ್ಟರ್ ನಮ್ಮ ಅಮ್ಮಂಗೆ ಪರಿಚಯ ಅಂತ. ಯಾಕೆ ಕೊಡಲಿಲ್ಲ, ಯಾಕೆ ನಿಲ್ಸಿದ್ರಿ ಅಂತ ಕೇಳಿದಾಗ ಅವಳು ಹೇಳಿದ್ದು, ಇಲ್ಲ ಈ ಥರದ್ದು ಒಂದು ಆಡಿಷನ್ಗೆ ಹೋಗಿದ್ದೆ, ಅಲ್ಲಿ ಆಡಿಷನ್ ಆದಮೇಲೆ ಫಸ್ಟ್ ರೌಂಡ್ ಸೆಲೆಕ್ಟ್ ಆದೆ ಅಂತ ಹೇಳಿದ್ರು. ಅದಾದಮೇಲೆ ಸಪ್ರೇಟಾಗಿ ಒಂದು ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಸಿನಿಮ್ಯಾಟೋಗ್ರಫರ್ ಮತ್ತು ಪ್ರೊಡ್ಯೂಸರ್ ಟ್ರಿಪ್ ಹೋಗ್ತಾ ಇದ್ದೀವಿ, ನನ್ನ ಜೊತೆ ಬಂದ್ಬಿಡು, ಆಗ ನಿನ್ನನ್ನು ಹೀರೋನ್ ಮಾಡ್ತೀನಿ ಸಿನಿಮಾಗೆ ಅಂತ ಹೇಳಿದ್ರಂತೆ. ಸೊ ಅವಳಿಗೆ ಭಯ, ಏನು ಮಾಡ್ಬೇಕು ಗೊತ್ತಾಗದೆ ಅವತ್ತು ಹೋದವಳು ಮತ್ತೆ ಏನೋ ಅವಳು ಸ್ಟಡೀಸ್ ಕಂಟಿನ್ಯೂ ಮಾಡಿದ್ಲು, ಮತ್ತೆ ವಾಪಸ್ ಬರಲಿಲ್ಲ. ಬಿಕಾಸ್ ಆ ಇಂಟ್ರೆಸ್ಟ್ ಒಂದು ಕಮ್ಮಿ ಆಯಿತು, ಅದು ಭಯ ಶುರುವಾಯಿತು. ಏನು ಮಾಡಬೇಕು, ಯಾರ ಹತ್ರ ಹೇಳ್ಕೋಬೇಕು ಅಂತ ಮೋಸ್ಟ್ಲಿ ಗೊತ್ತಾಗಿರಲ್ಲ ಹೆಣ್ಮಗುಗೆ. ಇಲ್ಲ ಧೈರ್ಯವಾಗಿ ಮಾತಾಡೋಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಇಲ್ಲ ಮಾತಾಡಿದ್ರೆ ಏನಾಗುತ್ತೋ ಅನ್ನೋ ಒಂದು ಭಯ ಇರ್ಬೋದು. ಸೊ ಏನೇ ಕಾರಣ ಇರ್ಬೋದು, ಆ ಹುಡುಗಿ ಲಾಸ್ ಆಗಿದೆ ಏನಂದ್ರೆ ಅವಳು ಅಷ್ಟು ವರ್ಷಗಳ ಕಾಲ ಅವಳ ಕನಸನ್ನ ಅವಳು ನನ್ಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಲಿಲ್ಲ ಅನ್ನೋದು. ಸೊ ಇದನ್ನ ಕೇಳಿದಾಗ ಯಾರಿಗಾದ್ರೂ ಏನನ್ಸುತ್ತೆ, ಸೊ ಇದಕ್ಕೆ ಯಾರಾದ್ರೂ ಸಪೋರ್ಟ್ ಇದ್ದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ, ಇಲ್ಲ ಅವಳಿಗೆ ವಾಯ್ಸ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಅಲ್ವಾ. ಸೊ ಆ ಒಂದು ವಾಯ್ಸ್ ಬೇಕು, ಅದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪ್ರೊಫೆಷನ್. ಇದು ನಿಮ್ಮ ಪ್ರೊಫೆಷನ್ ಆಗಿದ್ರು, ಆಫೀಸಲ್ಲಿ ಆಗಿದ್ರು ನಿಮಗೆ ಅಂತ ಒಂದು HR ಇರ್ತಾರಲ್ವ. ಏನೇ ಒಂದು ಹುಡುಗಂಗಾಗ್ಲಿ ಹುಡುಗಿಗಾಗ್ಲಿ ಯಾವುದೇ ಥರದ ಇನ್ಈಕ್ವಾಲಿಟಿ ನಿಮ್ಮ ಪ್ರೊಫೆಷನಲ್ ಆದರೆ, ಇಲ್ಲ ನಿಮ್ಗೇನಾದರೂ ಒಂದು ದೌರ್ಜನ್ಯ ಆಗ್ತಾ ಇದ್ರೆ, ಇಲ್ಲ ನಿಮ್ಮ ಹೈಯರ್ ಅಥಾರಿಟೀಸ್ ನಿಮ್ಗೇನಾದರೂ ಟ್ರಬಲ್ ಮಾಡ್ತಾ ಇದ್ರೆ, ಅದನ್ನ ಹೇಳ್ಕೊಳ್ಳೋಕ್ಕೆ ತೋಡ್ಕೊಳ್ಳೋಕ್ಕೆ ಒಬ್ಬರು ವ್ಯಕ್ತಿನ ಅವರೇ ಪ್ರೊಫೆಷನಲ್ ಆಗಿ ಸಂಬಳ ಇಡ್ತಾರೆ. ಸೊ ಆ ಒಂದು ಸಿಸ್ಟಮ್, ನಮ್ಗೆ ಯಾರಿಗೂ ಕಾರ್ಪೊರೇಟ್ ಸಿಸ್ಟಮ್ ಆಫ್ ವರ್ಕಿಂಗ್ ಬೇಡ, ಅದಕ್ಕಾಗೇನೆ ನಾವೆಲ್ಲ ಕಲಾವಿದರಾಗಿರೋದು. ಬಟ್ ಹಾಗಂತ ಅದರಲ್ಲಿ ಒಂದು ನಿಯಮ ನೀತಿ ಇರಬಾರ್ದು ಅಂತ ಅಲ್ಲ. ಸೊ ಆ ನೀತಿ ಬರಲಿ ಅನ್ನೋದಕ್ಕೋಸ್ಕರ ಈ ಒಂದು ಕಮಿಟಿ. ಲೈಂಗಿಕ ಎಸ್, ಅದು ನೀವೇನು ಹೇಳ್ದಂಗೆ ಇವಾಗ ಏನೋ ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು, ಇಲ್ಲ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಇರ್ಬೋದು, ಇಲ್ಲ ಪವರ್ ಯೂಸೇಜ್ ಇರ್ಬೋದು, ಅದೆಲ್ಲನೂ ಆಗತ್ತೆ, ಕರೆಕ್ಟು. ಅದು ಎಲ್ಲದರ ಒಂದು ಭಾಗ, ಅದು ಒಂದು ಭಾಗ. ಆದರೆ ಎಷ್ಟೊಂದು ಜನ ಫೀಮೇಲ್ ಆರ್ಟಿಸ್ಟ್ಸ್ ಇಲ್ಲ ಏನೋ ಜೂನಿಯರ್ ಆರ್ಟಿಸ್ಟ್ಗಳಿಗೆ ವಾಶ್ರೂಮ್ ಅವೈಲಬಿಲಿಟಿ ಕಮ್ಮಿ ಇರುತ್ತೆ ಸೆಟ್ಗಳಲ್ಲಿ, ಅವ್ರ ಅಗ್ರಿಮೆಂಟ್ಗಳು ಪೇಮೆಂಟ್ ಸ್ಟ್ರಕ್ಚರ್ ಇರಲ್ಲ. ಸೊ ಯಾವುದೋ ಒಂದು ಅಮೌಂಟ್ನ ಫಸ್ಟ್ ಇನಿಷಿಯಲಿ ಪ್ರಾಮಿಸ್ ಮಾಡಿರ್ತಾರೆ, ಲಾಸ್ಟಲ್ಲಿ ಅವ್ರಿಗೆ ತೊಗೊಳಕ್ಕೆ ಗೊತ್ತಿರಲ್ಲ, ಯಾರ ಹತ್ರ ಕೇಳಬೇಕು ಗೊತ್ತಿರಲ್ಲ. ಸೊ ಇದೆಲ್ಲ ಎಲ್ಲ ಕಡೆ ಆಗುತ್ತೆ ಅಂತ ಅಲ್ಲ. ನಾನು ಹೇಳ್ದಂಗೆ ನಾನು ಅದನ್ನು ಗಾಡ್ಸ್ ಗ್ರೇಸ್ ಇಲ್ಲ, ಐ ವಾಸ್ ಲಕ್ಕಿ ಎನಫ್ ಟು ನಾಟ್ ಎಕ್ಸ್ಪೀರಿಯನ್ಸ್ ಎನಿಥಿಂಗ್ ಲೈಕ್ ದ್ಯಾಟ್. ಬಟ್ ಇರ್ತಾರಲ್ಲ ಆ ಥರದ ಎಕ್ಸ್ಪೀರಿಯನ್ಸ್ ಎಷ್ಟೊಂದು ಜನಕ್ಕೆ ಆಗ್ತಾ ಇರುತ್ತಲ್ಲ, ಅವ್ರಿಗೆಲ್ಲರಿಗೂ ಒಂದು ವಾಯ್ಸ್ ಬೇಕು ಅಂದರೆ ಈ ಥರ ಒಂದು ಕಮಿಟಿ ಇದ್ದಾಗ, ಯಾರೋ ನನ್ನ ಕೈಯಲ್ಲಿ ಮಾತಾಡೋಕ್ಕಾಗಲ್ಲ ಅಂದರೂ ಇವ್ರ ಹತ್ರ ಹೋದರೆ ನನ್ನ ಕೆಲಸ ಆಗ್ಬೋದು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಬಂದರೆ ಮುಂದೆ ಆಗುವಂಥ ಒಂದು ಸಿಚುವೇಶನ್ಸ್ನ ತಡಿಬೋದು. ಟಚ್ವುಡ್ ನನಗೆ ಆಗದೆ ಇರ್ಬೋದು ಮುಂದೆ, ಬಟ್ ಆದರೆ ನನಗೆ ಇಲ್ಲಿ ಹೋದ್ರೆ ನನಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಿಗ್ಬೋದೇನೋ. ಸೊ ಹಾಗಾಗಿ ಈ ಥರದ್ದು ಒಂದು ಸಿಸ್ಟಮು ಯಾವುದೇ ಭಾಷೆ ಆಗಲಿ, ಯಾವುದೇ ಲ್ಯಾಂಡ್ ಆಗಲಿ ಎಲ್ಲ ಕಡೆ ಇರಬೇಕು. ಆ್ಯಂಡ್ ನಮ್ಮಲ್ಲಿ ಮೋಸ್ಟ್ಲಿ ನೆಸೆಸಿಟಿ ಇರಲಿಲ್ವೇನೋ, ಈಗ ಎಲ್ಲ ಹೆಣ್ಮಕ್ಳು ಬೇರೆ ಕಡೆನೂ ಇದು ಆಗ್ತಿರೋದ್ರಿಂದ ನಮ್ಮಲ್ಲೂ ಇದ್ರೆ ಚಂದ ಅನ್ನೋದು ಒಂದು ಏನೋ ಎಲ್ರಿಗೂ ಆ ಒಂದು ಇಂಟ್ರೆಸ್ಟ್ ಇದೆ. ಆ ಒಂದು ನಿಟ್ಟಲ್ಲಿ ನಾವು ನಡೆದ್ರೆ ಮುಂದಿನ ಪೀಳಿಗೆಯಲ್ಲಿ ಯಾರಾದರೂ ಬರೋ ಆರ್ಟಿಸ್ಟ್ಗಳಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಏನೋ ಐ ಥಿಂಕ್ ಆ ಒಂದು ಗುಡ್ ವಿಲ್ ಇದೆ. ಸೊ ಅದಾಗಲಿ ಅದಕ್ಕೆ ಏನಾದರೂ ನಡೆದ್ರೂ ಐ ಥಿಂಕ್ ಐ ವಿಲ್ ಹ್ಯಾವ್ ಮೈ ಸಪೋರ್ಟ್ ಫಾರ್ ಇಟ್. ಇಂಡಸ್ಟ್ರಿಯಲ್ಲಿ ದೌರ್ಜನ್ಯನೇ ಇಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ಒಂದಷ್ಟು ಜನ ಮಾತಾಡ್ತಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ, ಎಸ್ಪೆಷಲಿ ಕನ್ನಡ. ಹೌದಾ? ಅದು ನಾನು ಯಾರು ಮಾತಾಡಿದ್ರು ಕೇಳಲಿಲ್ಲ, ಬಟ್ ಅದು ಸುಳ್ಳಲ್ಲ. ಅಂದರೆ ಜಗತ್ತಲ್ಲಿ ಕಳ್ತನನೇ ಇಲ್ಲ, ಕೊಲೆನೇ ಇಲ್ಲ, ಕ್ರೈಮೇ ಇಲ್ಲ ಅನ್ನಂಗೆ ಅದು ಅಲ್ವಾ. ಸೊ ನಮಗೆ ಗೊತ್ತಿಲ್ಲ. ಸೊ ನಮಗೆ ನೋಡಿ, ನನಗೆ ಗೊತ್ತಿಲ್ಲ, ಆದರೆ ಆ ಹುಡುಗಿ ಹೇಳಿದಾಗ ಹಿಂಗೂ ಇದೆಯಾ ಅಂತ ನನಗೆ ಅವತ್ತು ಗೊತ್ತಾಯಿತು. ಸೊ ನಾವು ಅಂತಿಲ್ಲ ಅನ್ಲೆಸ್ ಅದು ಕೇಳೋವರೆಗೂ ನಮಗೆ ಗೊತ್ತಾಗಲ್ಲ. ಬಟ್ ಮೋಸ್ಟ್ಲಿ ಯಾರು ಮಾತಾಡಿದಾರೋ ಪಾಪ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ನೋಡದೇ ಇರ್ಬೋದು, ಬಟ್ ಆ ಥರದ್ದು ಇರುತ್ತೆ ಈಸ್ ವಾಟ್ ಮೈ ಒಪಿನಿಯನ್ ಈಸ್. ಥ್ಯಾಂಕ್ ಯು.